ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ನಿಂದ ಮನೆ ಮಾತಾಗಿರೋ ಬೆಡಗಿ ನಟಿ ದಿವ್ಯಾ ಉರುಡುಗ ಸದ್ಯ ಕಿರುತೆರೆಯಲ್ಲಿ ಬ್ಯುಸಿ ಇದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಭಾಗವಹಿಸಿದ ನಟಿ ಸೀಸನ್ 9ರಲ್ಲೂ ಸಹ ಪ್ರವೇಶ ಮಾಡಿದ್ದರು. ಅದರಲ್ಲಿ 5ನೇ ಸ್ಥಾನ ಪಡೆದಿದ್ದರು. ಚಿಟ್ಟೆ ಹೆಜ್ಜೆ, ಅಂಬಾರಿ, ಓಂ ಶಕ್ತಿ ಮೊದಲಾದ ಧಾರಾವಾಹಿಗಳಲ್ಲಿ ನಟಿಸಿದ ನಟಿ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ನಿನಗಾಗಿ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅಂದಹಾಗೆ ನಟಿ ಕಿರುತೆರೆ, ಹಿರಿತೆರೆ ಎರಡರಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅರವಿಂದ್ ಕೌಶಿಕ್ ನಿರ್ದೇಶನದ ಹುಲಿರಾಯ ಮೂಲಕ ಕಿರುತೆರೆಯಲ್ಲಿಯೂ ಮಿಂಚಿರೋ ದಿವ್ಯಾ ಇತ್ತೀಚೆಗೆ ಅರ್ಧಂಬರ್ಧ ಪ್ರೇಮಕಥೆ ಸಿನಿಮಾದಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಆದರೆ ಸದ್ಯ ನಿನಗಾಗಿ ಸೀರಿಯಲ್ನಲ್ಲಿ ಬ್ಯುಸಿ ಇದ್ದಾರೆ. ಇವರಲ್ಲಿ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಶಿವರಾಮ್ ಪಾತ್ರಧಾರಿ ಋತ್ವಿಕ್ ಮಠಾದ್ ಕಾಣಿಸಿಕೊಳ್ಳಲಿದ್ದಾರೆ. ಈ ಸೀರಿಯಲ್ನಲ್ಲಿ ಪ್ರಿಯಾಂಕಾ ಕಾಮತ್, ಕಿಶನ್ ಬೆಳಗಲಿ, ವಿಜಯ್ ಕೌಂಡಿನ್ಯ, ಸಿರಿಸಿಂಚನ ಮುಂತಾದವರಿದ್ದಾರೆ. ಭಾಗ್ಯಲಕ್ಷ್ಮಿ, ನಮ್ಮನೆ ಯುವರಾಣಿ, ಕನ್ನಡತಿಯಂತಹ ಸೂಪರ್ ಹಿಟ್ ಧಾರಾವಾಹಿಗಳನ್ನು ನಿರ್ಮಿಸಿದ ಜಯಮಾತಾ ಕಂಬೈನ್ಸ್ ಈ ಸೀರಿಯಲ್ ನಿರ್ಮಾಣ ಮಾಡುತ್ತಿದೆ. ಇದರ ಶೂಟಿಂಗ್ ಸಮಯದಲ್ಲಿ ನಟಿ ಒಂದು ತಮಾಷೆ ಮಾಡಿದ್ದಾರೆ. ಆದರೆ ಅದೆಷ್ಟು ಸೀರಿಯಸ್ ಆಗಿತ್ತು ಎಂದರೆ ಒಂದು ಕ್ಷಣ ನೋಡುಗರಿಗೆ ಎದೆ ಜಲ್ ಎನ್ನುವಂತಿತ್ತು. ಅಷ್ಟಕ್ಕೂ ನಟ ಸುಮಾರು 55 ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡಿಸ್ ಬೆಂಜ್ ಕಾರಿನಲ್ಲಿ ಕುಳಿತಿದ್ದಾರೆ. ಆಗ ದಿವ್ಯಾ ಭಾರ ಎನ್ನುವ ಕಲ್ಲೊಂದನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಆ ಬಳಿಕ ಇದು ತುಂಬ ಭಾರವಿದೆ, ಆ ಕಾರಿನ ಗ್ಲಾಸ್ ಒಡೆಯಲ್ಲ ಕೇಳಿದ್ದಾರೆ. ಹಿಂದಿನಿಂದ ಓಕೆ ಎನ್ನುವ ಶಬ್ದ ಬಂದಿದೆ. ನಟಿ ತಡ ಮಾಡದೆ ಕಾರಿನ ಗ್ಲಾಸ್ಗೆ ಕಲ್ಲಿನಿಂದ ಹೊಡೆದೇ ಬಿಟ್ಟಿದ್ದಾರೆ. ಇಷ್ಟಾಗುತ್ತಿದ್ದಂತೆ ಹೆದರಿದ ನಟ ಕಾರಿನಿಂದ ಇಳಿದು ಬಂದಿದ್ದಾರೆ. ಆಮೇಲೆ ನಟಿ ಜೋರಾಗಿ ನಕ್ಕಿದ್ದಾರೆ. ಇದಕ್ಕೆ ಕಾರಣ ಅದು ಅಸಲಿ ಕಲ್ಲಲ್ಲ, ಬದಲಿ ಥರ್ಮೋಕೋಲ್ನಿಂದ ಮಾಡಿದ್ದು. ಹೀಗೆ ನಟಿ ದಿವ್ಯಾ ಎಲ್ಲರನ್ನೂ ಬೆಪ್ಪು ಮಾಡಿದ್ದಾರೆ. ಇದು ನಿನಗಾಗಿ ಶೂಟಿಂಗ್ ಸೆಟ್ನಲ್ಲಿ ನಡೆದ ಘಟನೆ. ಇನ್ನು ಈ ಸೀರಿಯಲ್ ಕುರಿತು ಹೇಳುವುದಾದರೆ, ಬೇರೆ ಬೇರೆ ವ್ಯಕ್ತಿತ್ವದ ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಸಾಗುವ ಮನ ಮಿಡಿಯುವ ಧಾರಾವಾಹಿ ಇದು. ಇದರಲ್ಲಿ ದಿವ್ಯಾ ರಚನಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ನಿನಗಾಗಿ ಧಾರಾವಾಹಿಯ ಕಥೆ ಸೂಪರ್ ಸ್ಟಾರ್ ರಚನಾ ಸುತ್ತ. ಈ ಹಿಂದೆ ದಿವ್ಯಾ ಹುರುಡುಗ ಇದರ ಬಗ್ಗೆ ಮಾತನಾಡಿದ್ದರು. ಪ್ರತಿ ವಿಷಯದಲ್ಲಿಯೂ ಯೂನಿಕ್ ಆಗಿ ಮಾತಾಡ್ತಿದ್ದೇವೆ. ರಚ್ಚು ಎಂಬ ಮುದ್ದಾದ ಹುಡುಗಿ ಪಾತ್ರ ಮಾಡ್ತಿದ್ದೇನೆ. ರಚ್ಚು ಎಂಬ ಸೂಪರ್ ಸ್ಟಾರ್ ಸಿಂಪಲ್ ಲೈಫ್ ಲೀಡ್ ಮಾಡುವ ಕನಸು ಕಾಣುತ್ತಾ ಇರುತ್ತಾಳೆ. ಅಮ್ಮನ ಮಾತೆ ವೇದವಾಕ್ಯ, ಆ ರೀತಿ ಪಾತ್ರ ನನ್ನದು. ಅವಳ ವೈವಾಹಿಕ ಜೀವನವು ಅವಳ ಆಸೆ ನೆರವೇರುತ್ತಾ ಅನ್ನೋದನ್ನು ನೀವು ನೋಡಬೇಕು. ಒಂದು ವೇಳೆ ತಂಡದ ಜೊತೆ ಕೆಲಸ ಮಾಡ್ತಿರುವ ಖುಷಿ ಇದೆ. ಸಿನಿಮಾ ರೀತಿಯ ಸೀರಿಯಲ್ ಶೂಟ್ ಮಾಡಲಾಗ್ತಿದೆ ಎಂದಿದ್ದರು.